ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ನಾನಿವತ್ತು ಫಸ್ಟ್ ಮಾಡ್ತಾ ಇರೋದು ವಾಷಿಂಗ್ ಮಿಷಿನ್ನ ಆನ್ ಮಾಡ್ತಾ ಇದ್ದೀನಿ. ನಾನೇನು ಅಂತ ಅಂದರೆ ಬೆಳಗ್ಗೆ ಎದ್ದು ಬಟ್ಟೆ ತೊಳಿಬೇಕು ಅಂತಂದರೆ ನೈಟೇ ಬಟ್ಟೆಗಳನ್ನೆಲ್ಲನೂ ಮಿಷಿನಲ್ಲಿ ಲೋಡ್ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಎದ್ದಾಗ ಜಸ್ಟ್ ಲಿಕ್ವಿಡ್ ಮತ್ತು ಸಾಫ್ಟ್ನರು ಹಾಕ್ಬಿಟ್ಟು ಮಿಷಿನ್ ಆನ್ ಮಾಡೋದಷ್ಟೇ. ಇಲ್ಲ ಅಂತಂದರೆ ಮತ್ತೆ ಬಟ್ಟೆಗಳನ್ನೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಅದಕ್ಕಷ್ಟು ಟೈಮ್ ತೊಗೊಳುತ್ತೆ. ಇನ್ನು ಮುದ್ದನ್ನು ಬೇರೆ ಸ್ಕೂಲ್ಗೆಲ್ಲ ಕಳಿಸ್ಬೇಕಲ್ವ, ಸೊ ಬೇಗ ಬೇಗ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನೈಟೇ ಎಲ್ಲ ಲೋಡ್ ಮಾಡಿ ಇಡ್ತೀನಿ. ನಾನು ಬಟ್ಟೆಗಳನ್ನು ಲೋಡ್ ಮಾಡಬೇಕಾದ್ರೆ ಎಲ್ಲದನ್ನು ಸಪ್ರೇಟಾಗಿ ಲೋಡ್ ಮಾಡ್ತೀನಿ. ವೈಟ್ ಕಲರ್ದೇ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ. ಇನ್ನು ಕಲರ್ ಹೋಗೋ ಅಂಥದ್ದನ್ನೆಲ್ಲನೂ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಇನ್ನು ಬಟ್ಟೆನೆಲ್ಲ ಲೋಡ್ ಮಾಡಿಬಿಟ್ಟು ಹಾಗೆಯೇ ಕುಂಬಳಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಯಾಕೋ ಸ್ವಲ್ಪ ಎಸಿಡಿಟಿ ಥರ ಆಗ್ತಾಯಿತ್ತು. ಎಸಿಡಿಟಿಗೆ ಕುಂಬಳಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ಗೂ ಕೂಡ ಅಷ್ಟೇ. ರೆಗ್ಯುಲರಾಗಿ ತೊಗೊಳೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ಕುಂಬಳಕಾಯಿ ಸುಮಾರು 1.5 kg ಅಷ್ಟಿತ್ತು. ಒಂದೇ ಸರಿ ಎಲ್ಲ ಮಾಡಿದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧನ ಹಾಗೇ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇನ್ನೊಂದು ಅರ್ಧ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಲಾಸ್ಟ್ ಟೈಮ್ ನನಗೆ ಯಾವಾಗಲೂ ಕುಂಬಳಕಾಯಿ ಜ್ಯೂಸ್ ಕುಡಿಬೇಕಾದ್ರೆ ಅದನ್ನು ಹೇಗೆ ಮಾಡ್ತೀರಾ ಅಕ್ಕ ಅಂತ ಕೇಳಿದರು. ಏನಿಲ್ಲ, ಅದನ್ನು ಕುಂಬಳಕಾಯಿ ಒಳಗಡೆ ತಿರುಳೆ ಏನಿರುತ್ತೆ ಅದನ್ನು ತೆಗೆದು ಮೇಲ್ಗಡೆ ಗ್ರೀನ್ ಕಲರ್ದು ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ವೈಟ್ ಕಲರಾಗಿ ಒಂಥರ ಸಾಫ್ಟಾಗಿರುತ್ತೆ ಅದನ್ನು ಮಾತ್ರ ತೊಗೊಂಡು ನಾವು ರುಬ್ಕೋಬೇಕಾಗತ್ತೆ. ಇನ್ನು ಕುಂಬಳಕಾಯಿ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಇನ್ನು ಅದ್ರ ಬೆನಿಫಿಟ್ಸ್ ಏನೇನೆಲ್ಲ ಇದೆ, ಯಾರ್ಯಾರೆಲ್ಲ ತೊಗೋಬೋದು ಅನ್ನೋದಕ್ಕೆ ಜಸ್ಟ್ ಗೂಗಲ್ ಮಾಡಿ ನೋಡಿ. ಅವು ಬೆನಿಫಿಟ್ಸ್ ಆಫ್ ಆ್ಯಶ್ ಗಾರ್ಡ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರ್ತಕ್ಕಂಥ ಕುಂಬಳಕಾಯಿನ ನಾನು ಒಂದು ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರು ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರು ಮತ್ತು ಸಾಲ್ಟನ್ನ ಏನಕ್ಕೆ ಯೂಸ್ ಮಾಡೋದು ಅಂತಂದರೆ, ಸಾಮಾನ್ಯವಾಗಿ ಕುಂಬಳಕಾಯಿ ಹೇಗೆ ಅಂತ ಅಂದರೆ ಅದು ತುಂಬಾ ಕೋಲ್ಡು, ಹಾಗಾಗಿ ತುಂಬ ಕೋಲ್ಡ್ ಬಾಡಿ ಆ ಥರ ಇರುತ್ತಲ್ಲ, ಆ ಥರದವ್ರಿಗೆಲ್ಲ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಕೋಲ್ಡ್ ಆಗೋದಿಲ್ಲ. ಇನ್ನು ಪರ್ಸ್ನಲಿ ನನಗೆ ಪುದೀನ ಅಂತ ಅಂದರೆ ತುಂಬ ಇಷ್ಟ. ಪುದೀನನೆಲ್ಲ ಆ್ಯಡ್ ಮಾಡಿದರೆ ಅದು ಒಂದು ಎಕ್ಸ್ಟ್ರಾ ಫ್ಲೇವರ್ನೇ ಕೊಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಪುದೀನನ ಹೆಚ್ಚಾಗಿಯೇ ಯೂಸ್ ಮಾಡ್ಕೊಳ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಜಸ್ಟ್ ನಾವು ಮಾಮೂಲಿ ನೀರೇನು ಕುಡಿತೀವಿ ಅದೇ ಥರ ಅನಿಸುತ್ತೆ. ಬೇರೆ ಇನ್ನು ಜ್ಯೂಸ್ ಕುಡಿದ್ಬಿಟ್ಟು ಬಟ್ಟೆ ಕೂಡ ಆಗಿತ್ತು. ಬಟ್ಟೆಗಳನ್ನೆಲ್ಲನೂ ಒಣಗಾಕ್ಬಿಟ್ಟು ಇವತ್ತು ವಾಷಿಂಗ್ ಮಿಷಿನ್ನ ಡೀಪ್ ಕ್ಲೀನ್ ಮಾಡೋಣ ಅಂತ ಬಂದೆ. ಎವ್ರಿ 30 ವಾಶ್ ಆದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ವಾಷಿಂಗ್ ಮಿಷಿನ್ನ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಬಟ್ಟೆ ವಾಷಿಂಗ್ ಕ್ವಾಲಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಡೈಲಿ ಬಟ್ಟೆ ವಾಶ್ ಮಾಡ್ತೀವಿ ಅಂತ ಅಂದರೆ ಮಂತ್ಲಿ ಒನ್ಸ್ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ 2 ಡೇಸ್ಗೆ 1 ಟೈಮು ಅಂತ ಅಂದರೆ 2 ಮಂತ್ಸ್ಗೆ 1 ಟೈಮು ಈ ರೀತಿ ಡೀಪ್ ಕ್ಲೀನ್ ಮಾಡಬೇಕಾಗತ್ತೆ. ಫಸ್ಟ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಸಾಮಾನ್ಯವಾಗಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲೆಲ್ಲ ಈ ರೀತಿ ಕೆಳಗಡೆ ಒಂದು ಬಾಕ್ಸ್ ಥರ ಇರುತ್ತೆ. ಅದನ್ನು ಓಪನ್ ಮಾಡಿದರೆ ಈ ರೀತಿ ಚಿಕ್ಕ ಪೈಪ್ ಥರ ಇರುತ್ತೆ. ಅದನ್ನು ತೆಗೆದ್ರೆ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಹೋಗುತ್ತೆ. ಫಸ್ಟ್ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಹೋದ್ಮೇಲೆ ಮತ್ತೆ ಅದನ್ನು ಅದೇ ರೀತಿ ನಾನು ಅದು ಏನು ಕ್ಯಾಪ್ ಕೊಟ್ಟಿದ್ರು ಅದನ್ನು ಹಾಕ್ಬಿಟ್ಟು, ಇನ್ನು ಒಳಗಡೆ ಈ ರೀತಿ ಒಂದು ಕೊಟ್ಟಿರ್ತಾರೆ ಅದನ್ನು ಓಪನ್ ಮಾಡಬೇಕು. ಇನ್ನು ಮುಂಚೆನೇ ಇದನ್ನು ಓಪನ್ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ, ಈ ಪೈಪಲ್ಲಿ ಬರ್ತಕ್ಕಂಥ ನೀರೆಲ್ಲ ಅಲ್ಲೇ ಬರುತ್ತೆ, ಅದು ಮೆಷಿನ್ಗೆ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ ಅದರಲ್ಲಿ ಇರ್ತಕ್ಕಂಥ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಈ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ಗಲೀಜು ಬಂದಿರುತ್ತೆ ಅಂತ. ಸಾಮಾನ್ಯವಾಗಿ ಈ ಬಟ್ಟೆಗಳಲ್ಲಿ ಏನೇನಾದರೂ ಚಿಕ್ಕ ಚಿಕ್ಕ ದಾರಗಳೆಲ್ಲ ಇರುತ್ತಲ್ಲ ಅದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಮೆಷಿನ್ನು ಹಾಳಾಗ್ತೇವೆ, ಅದ್ರ ಜೊತೆಗೆ ಬಟ್ಟೆ ವಾಷಿಂಗ್ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾನು ದಿನ ಬಿಟ್ಟು ದಿನ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ನಾನು ಇಲ್ಲಿ 2 ಮಂತ್ಸ್ಗೆ 1 ಟೈಮು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಕೆಲವೊಂದೊಂದು ಕೂದಲುಗಳು ಸಹ ಬಂದು ಸೇರಿಕೊಂಡಿತ್ತು. ಇನ್ನು ಅದರೊಳಗಡೆನೂ ಸಹ ಸಾಕಷ್ಟು ಗಲೀಜು ಸೇರಿಕೊಂಡಿರುತ್ತೆ. ಹಾಗಾಗಿ ನಾನೊಂದು ಮೈಕ್ರೋಫೈಬರ್ ಕ್ಲಾತ್ ತೊಗೊಂಡು ಅದರೊಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನಾದರೂ ತುಂಬಾ ಗಲೀಜಿದೆ, ಕ್ಲೀನ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಂಥ ಟೈಮಲ್ಲಿ ನಾವು ಸಾಮಾನ್ಯವಾಗಿ ಕೊಲಿನೆಲ್ಲ ಬರುತ್ತಲ್ವ, ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೂ ಸಹ ಅದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಒಳಗಡೆ ಏನು ಅಷ್ಟು ಗಲೀಜಿಲ್ಲ. ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದಷ್ಟು ಗಲೀಜಾಗಿರೋದಿಲ್ಲ. ಇನ್ನು ಇಲ್ಲಿ ಮೇಲ್ಗಡೆ ನಾವು ಲಿಕ್ವಿಡ್ಡು, ಸರ್ಫು ಇದನ್ನೆಲ್ಲ ಏನು ಹಾಕ್ತೀವಿ ಅದನ್ನು ಕೂಡ ಅಷ್ಟೇ. ಇಲ್ಲಿ ಮಧ್ಯದಲ್ಲಿ ಒಂದು ರೀತಿ ಬಟನ್ ಥರ ಕೊಟ್ಟಿರ್ತಾರೆ, ಅದನ್ನು ಹಿಂಗೆ ಪ್ರೆಸ್ ಮಾಡಿದರೆ ಅದು ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದನ್ನು ಸಹ ತೆಗೆದು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಅದ್ರ ಮೇಲೆಲ್ಲ ವಾಟರ್ದು ಹಾರ್ಡ್ ಸ್ಟೈನ್ಸು, ಇನ್ನು ಸರ್ಫ್ದೇ ಆಗಲಿ ಇನ್ನು ಲಿಕ್ವಿಡ್ದೇ ಆಗಲಿ ಅದ್ರ ಮಾರ್ಕ್ಸ್ ಎಲ್ಲ ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ತೆಗೆದು ನೀಟಾಗಿ 1 ಟೈಮ್ ವಾಶ್ ಮಾಡಿಕೊಂಡು ಅದನ್ನು ಕೂಡ ಒರೆಸ್ಕೊಳ್ತೀನಿ. ಇನ್ನು ಟಾಪ್ ಲೋಡಲ್ಲಾದರೆ ಒಳಗಡೆ ಒಂದು ಚಿಕ್ಕ ಪ್ಲೇಟ್ ಥರ ಬರುತ್ತೆ, ಅದನ್ನು ತೆಗೆದ್ರೆ ಅದರಲ್ಲಿ ತುಂಬ ಗಲೀಜು ಸೇರಿಕೊಂಡಿರುತ್ತೆ, ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಬಟ್ ಈ ಫ್ರಂಟ್ ಲೋಡಲ್ಲಿ ಕೆಳಗಡೆ ಒಂದು ಬಾಕ್ಸ್ ಥರ ಕೊಟ್ಟಿರ್ತಾರೆ, ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಬ್ರಷ್ ತೊಗೊಂಡು ನೀಟಾಗಿ ಅದನ್ನು ಬ್ರಷ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಓಲ್ಡು ಟೂತ್ ಬ್ರಷ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ಬಟ್ ನಮ್ಮ ಮನೆಯಲ್ಲಿ ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಇದನ್ನೇ ಬ್ರಷ್ ತೊಗೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಕಡೆಯಿಂದ ರಬ್ ಮಾಡ್ಕೊಂಡು ಹೋದರೆ ಸಾಕು, ಎಲ್ಲ ನೀಟಾಗಿ ಹೋಗುತ್ತೆ.
ಮತ್ತು ನಾವು ಇದನ್ನು ಆವಾಗವಾಗ ಕ್ಲೀನ್ ಮಾಡೋದ್ರಿಂದ ಇದು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಬೇಗ ಒಂದು 5 ಮಿನಿಟ್ಸಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೋದು. ತುಂಬ ವರ್ಷಗಟ್ಟಲೆ ಹಾಗೇ ಬಿಟ್ವಿ ಅದನ್ನು ನಾವು ನೀಟಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂತ ಆದಾಗ ಅದ್ರ ಮೇಲೆ ಫುಲ್ ಒಂಥರ ಡಾರ್ಕ್ ಕಲರಲ್ಲಿ ಹಾರ್ಡ್ ಸ್ಟೈನ್ಸ್ ಎಲ್ಲ ಇರುತ್ತೆ. ಅದು ಎಷ್ಟು ಉಜ್ಜಿದ್ರೂ ಹೋಗೋದೇ ಇಲ್ಲ. ಮತ್ತು ಇವನ್ನೆಲ್ಲ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಸಾಫ್ಟಾಗೇ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಏಕೆ ಅಂತಂದರೆ ಅವೆಲ್ಲ ಒನ್ ಟೈಮ್ ಏನಾದ್ರೂ ಬ್ರೇಕ್ ಆದರೆ ಮತ್ತೆ ಅದನ್ನು ನಾವು ರೀಪ್ಲೇಸ್ ಮಾಡಿಸ್ಬೇಕು ಅಂತಂದರೆ ಒಂದಷ್ಟು ಎಕ್ಸ್ಟ್ರಾ ದುಡ್ಡೆಲ್ಲ ಕೊಡಬೇಕಾಗುತ್ತೆ. ಸೊ ಸಾಫ್ಟಾಗಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ನಂತರ ನಾನು ಅದನ್ನು ಕೂಡ ಒಂದು ಮೈಕ್ರೋ ಫೈಬರ್ ಕ್ಲಾತಿಂದ ನೀಟಾಗಿ ಎಲ್ಲ ಕಡೆ ವೈಪ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಾದಂಥ ವಾಟರ್ ಕೂಡ ಅದರಲ್ಲಿ ಇರದೇ ಇರೋ ರೀತಿ. ನಾವು ಮನೆಗೆ ಯಾವುದೇ ಒಂದು ವಸ್ತು ತೊಗೊಬಂದ್ರೂ ಅಷ್ಟೇ, ಅದು ಯಾವುದೇ ವಸ್ತು ಆಗಿರ್ಬೋದು, ನಾವು ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಅದು ಬಾಳಿಕೆ ಬರುತ್ತೆ. ನಾವು ತುಂಬ ರಫಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರೆ ಅಷ್ಟೇ ಬೇಗ ವಸ್ತುಗಳು ಹಾಳಾಗೋಗುತ್ತೆ. ತುಂಬ ಸ್ಮೂತಾಗಿ ನಾವು ನೀಟಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾಯಿದ್ರೆ ಅಷ್ಟೇ ಜಾಸ್ತಿ ದಿನ ಬಾಳಿಕೆ ಬರ್ತವೆ. ಇನ್ನು ಈ ರೀತಿ ಕ್ಲೀನಿಂಗ್ ಕೆಲಸಗಳೆಲ್ಲ ಇದ್ದಾಗ ನಾನು ನನ್ನ ಮಗ ಮಲಗಿದ್ರೆ ಇಲ್ಲ ಅವ್ನು ಸ್ಕೂಲ್ಗೆ ಹೋಗಿದ್ದಾಗ ಮಾಡ್ಕೊಳ್ತೀನಿ. ಏಕೆ ಅಂತಂದರೆ ಅವನಿಗೆ ಈ ರೀತಿ ಏನಾದರೂ ಮಾಡಬೇಕಾದ್ರೆ ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಬಂದು ನಾನು ಮಾಡ್ತೀನಿ ಅಂತ ಬರ್ತಾನೆ. ಆ ರೀತಿ ಮಾಡುವಾಗ ಅವ್ನು ಬ್ರೇಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೆಚ್ಚಾಗಿ ಅವ್ನು ಸ್ಕೂಲ್ಗೆ ಹೋಗಿದ್ದಾಗ ಇಲ್ಲ ಮಲಗಿದ್ದಾಗ ಮಾಡ್ತೀನಿ. ಇನ್ನು ಅದನ್ನು ಫಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಆ ಬಟನ್ನ ಪ್ರೆಸ್ ಮಾಡ್ಕೊಂಡು ಈಗ ಹಾಕಿದರೆ ಅದು ಆರಾಮಾಗಿ ಫಿಕ್ಸ್ ಆಗುತ್ತೆ. ಇದನ್ನು ಕೂಡ ಅಷ್ಟೇ, ಅದನ್ನು ಜಸ್ಟ್ ನಾವು ಥ್ರೆಡ್ ಇರುತ್ತಲ್ಲ ಅದನ್ನು ಥ್ರೆಡ್ಡಲ್ಲಿ ಹೇಗೆ ತೆಗೆದು ಇರ್ತೀವಿ ಅದನ್ನೇ ಮತ್ತೆ ಆ ಥ್ರೆಡ್ ಮುಖಾಂತರ ಹಾಗೇ ಲಾಕ್ ಮಾಡಿದರೆ ಅದು ನೀಟಾಗಿ ಲಾಕ್ ಆಗುತ್ತೆ. ನಂತರ ಆ ಪೈಪ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಒಂದು ಟೈಮು ನೀಟಾಗಿ ಮೆಷಿನೆಲ್ಲನೂ ಔಟ್ಸೈಡೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಔಟ್ಸೈಡೆಲ್ಲ ನಾನು ಕಾಮನಾಗಿ ಎವ್ರಿ ಡೇ ಬೈ ಡೇ, ದಿನ ಬಿಟ್ಟು ದಿನ ನಾನು ಬಟ್ಟೆ ತೆಗೆದ ತಕ್ಷಣ ಎಲ್ಲ ಕಡೆ ನೀಟಾಗಿ ಒರೆಸ್ತೀನಿ. ಇಲ್ಲ ಅಂತಂದರೆ ಏನಂತಂದರೆ ಡಸ್ಟ್ ಎಲ್ಲ ಬಂದುಬಿಟ್ಟು ಮೆಷಿನ್ ಒಳಗಡೆ ಎಲ್ಲ ಸೇರಿಕೊಳ್ಳುತ್ತೆ. ಡಸ್ಟ್ ಸೇರಿಕೊಳ್ಳದೆ ಇರೋ ರೀತಿ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಮಗೆ ಯುಟಿಲಿಟಿನಲ್ಲೂ ಕೂಡ ನಾವು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಸ್ಪೇಸ್ ಇದೆ. ಬಟ್ ವಾಷಿಂಗ್ ಮಿಷಿನ್ನ ಅವರು ಇನ್ಸ್ಟಾಲ್ ಮಾಡಲಿಕ್ಕೆ ಬಂದಾಗ ಅವ್ರು ಏನು ಹೇಳಿದರು ಅಂತ ಅಂದರೆ ಯಾವುದೇ ರೀತಿಯಾದಂಥ ನೀರು ಬೀಳಬಾರ್ದು, ತೇವಾಂಶ ಇರೋ ಕಡೆ ಹೆಚ್ಚಾಗಿ ಇಟ್ಟರೆ ಏನಾಗುತ್ತೆ ಅಂತ ಅಂದರೆ ಮಿಷಿನ್ ಬಂದುಬಿಟ್ಟು ಆ ಮಾಯ್ಶ್ಚರ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬೇಗ ಹಾಳಾಗೋಗುತ್ತೆ. ಸೊ ಆದಷ್ಟು ತುಂಬ ಗಾಳಿ ಬರಬೇಕು ಮತ್ತು ಡ್ರೈ ಪ್ಲೇಸಲ್ಲಿ ಮಿಷಿನ್ನ ಇಡಿ ಅಂತ ಹೇಳಿದರು. ಹಾಗಾಗಿ ನಾವು ಏನು ಮಾಡಿದ್ವಿ ಅಂತ ಅಂದರೆ ಒಂದು ವಾಶ್ರೂಮಲ್ಲೇ ಇಟ್ಟಿದ್ದೀವಿ. ಆ ವಾಶ್ರೂಮ್ನ ನಾವು ಏನಕ್ಕೂ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನೊಂದು ವಾಶ್ರೂಮ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ. ಮತ್ತು ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಡೋದ್ರಿಂದ ವೆಂಟಿಲೇಷನ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಸ್ನಾನ ಮಾಡ್ತಕ್ಕಂಥ ವಾಶ್ರೂಮಲ್ಲೇ ನಾವೇನಾದರೂ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಕೆಲವೊಂದೊಂದು ಟೈಮು ನೀರಾರುತ್ತೆ ಮತ್ತು ಬಿಸಿ ನೀರಿಂದ ಅದೇನಂತಂದರೆ ಮಾಯ್ಶ್ಚರ್ ಎಲ್ಲ ಹೋಗ್ಬಿಟ್ಟು ಮಿಷಿನಲ್ಲಿ ಸೇರಿಕೊಂಡು ಮಿಷಿನ್ ಬೇಗ ಹಾಳಾಗೋಗುತ್ತೆ. ಇನ್ನು ಎವ್ರಿ ಟೈಮು ಬಟ್ಟೆ ವಾಶ್ ಆದಮೇಲೆ ನಾವು ಬಟ್ಟೆನ ತೆಗೆದಾದ್ಮೇಲೆ ಈ ರಬ್ಬರ್ ಏನಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ವಾಟರ್ ಇರುತ್ತೆ, ಆ ವಾಟರ್ನೆಲ್ಲ ತೆಗಿಲಿಲ್ಲ ಅಂತಂದರೆ ರಬ್ಬರ್ ಬೇಗ ಹಾಳಾಗುತ್ತೆ. ಮತ್ತು ಆ ರಬ್ಬರ್ನ ನಾವು ಮತ್ತೆ ಹಾಕಿಸ್ಬೇಕು ಅಂತ ಅಂದರೆ 3800 ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ರಬ್ಬರ್ನ ನಾವು ನೀಟಾಗಿ ಅದರ ನೀರೆಲ್ಲ ಏನು ಸೇರಿಕೊಂಡಿರುತ್ತೆ ಅದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಒರೆಸ್ಕೊಂಡ್ರೆ ಸಾಕು, ರಬ್ಬರು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ. ಇನ್ನು ನಮ್ಮದು LG ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ಅವ್ರದ್ದೇ ಒಂದು ಡಿ-ಸ್ಕೇಲ್ ಪೌಡರ್ ಸಿಗುತ್ತೆ, ಅದನ್ನು ನಾವು ಡ್ರಮ್ ಒಳಗಡೆನೇ ಹಾಕ್ತಾಯಿದ್ದೀನಿ. ನಾವು ಮೇಲ್ಗಡೆ ಇಲ್ಲಿ ಲಿಕ್ವಿಡ್ ಎಲ್ಲ ಏನು ಹಾಕ್ತೀವಿ ಅಲ್ಲಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಡ್ರಮ್ ಒಳಗಡೆನಾದ್ರೂ ಹಾಕ್ಬೋದು. ಹಾಕ್ಬಿಟ್ಟು ನಾವು ಎವ್ರಿ 30 ವಾಶ್ ಆದಮೇಲೆ ನಾವು ಈ ರೀತಿ ಒಂದು ಪೌಡರ್ನ ತೊಗೊಂಡು ಹಾಕ್ಬಿಟ್ಟು ಈ ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಅಂತ ಬರುತ್ತೆ ನೋಡಿ, ಇದನ್ನು ಟಬ್ ಕ್ಲೀನ್ಗೆ ಸೆಟ್ ಮಾಡಿ ನೀಟಾಗಿ ಅದನ್ನು ಕ್ಲೀನ್ ಮಾಡಿದರೆ ವಾಷಿಂಗ್ ಮಿಷಿನ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಬಟ್ಟೆ ವಾಶ್ ಆಗೋ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಮಿಷಿನ್ ಬೇಗ ಹಾಳಾಗೋದಿಲ್ಲ. ಈಗ ಸಾಮಾನ್ಯವಾಗಿ ಏನಂತಂದರೆ ಇವಾಗ ಎಲ್ಲ ಕಡೆಯೂ ಹಾರ್ಡ್ ವಾಟರೇ ಅಲ್ವಾ. ಹಾರ್ಡ್ ವಾಟರ್ ಹೇಗೆ ಅಂತಂದರೆ ಅದ್ರ ಸ್ಟೈನ್ ಎಲ್ಲ ಸೇರಿಕೊಂಡು ಮತ್ತು ಒಂಥರ ಹೇಗೆ ಅಂತ ಅಂದರೆ ತುಂಬ ದಿನ ಅದನ್ನು ನಾವು ಕ್ಲೀನ್ ಮಾಡದೆ ಹಾಗೇ ಬಿಟ್ಟರೆ ಒಂದು ತುಂಬಾ ಗಟ್ಟಿಗೆ ಒಂಥರ ತಿಕ್ಕಾಗಿ ಒಂದು ರೀತಿ ಕೊಳೆ ಥರ ಸೇರಿಕೊಂಡಿರುತ್ತೆ, ಅದೆಲ್ಲ ಹೋಗೋದೇ ಇಲ್ಲ. ಇನ್ನು ಇಷ್ಟು ದಿನ ಹಾಗೆ ಹನಿ ಮಳೆ ಬೀಳ್ತಾ ಇತ್ತು, ಬಟ್ ಇವತ್ತು ಜೋರಾಗಿ ಮಳೆ ಕೂಡ ಬಂತು, ವಾತಾವರಣ ಕೂಡ ಅಷ್ಟೇ ತುಂಬ ಕೂಲಾಗಿತ್ತು.
ಇನ್ನು ಲಾಸ್ಟ್ ಟೈಮು ಕಂಟಿನ್ಯೂಯಸ್ ಆಗಿ ಮಳೆ ಬರ್ತಾ ಇದ್ದರಿಂದ ಫಾಟ್ಗಳೆಲ್ಲ ಈ ಕಡೆ ಇದ್ದಾಗ ಮಳೆ ನೀರು ಜಾಸ್ತಿ ಆಗಿಬಿಟ್ಟು ಗಿಡಗಳೆಲ್ಲ ಹಾಳಾಗ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಹಾಗೆ ದಾಸವಾಳ ತೊಗೊಂಡು ಬಂದು ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಇತ್ತೀಚೆಗೆ ಏನು ಅನ್ನಿಸ್ತು ಅಂತಂದರೆ ಸುಮ್ಮನೆ ಆ ಗಿಡಗಳು ಈ ಗಿಡಗಳು ಅಂತ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ದಾಸವಾಳ ಗಿಡಗಳನ್ನು ಒಂದು 2-3 ಇಟ್ಕೊಬಿಟ್ರೆ ಮನೆಗೆ ಪೂಜೆಗೆ ಎಷ್ಟು ಹೂವು ಬೇಕೋ ಅಷ್ಟು ಹೂವನೂ ಸಿಗುತ್ತೆ ಅಂತ ಅಂದ್ಕೊಂಡೆ. ನೋಡಿ ಅದರಲ್ಲಿ ಈ ಪಿಂಕ್ ಇದೆಯಲ್ಲ ಇದು ತುಂಬಾ ಹೂವು ಬಿಡುತ್ತೆ. ಈ ಥರದ್ದೊಂದು 2 ಗಿಡ ಹಾಕ್ಕೊಂಡು ಆ ಗಿಡಗಳೇನಾದರೂ ದೊಡ್ಡದಾಯಿತು ಅಂತಂದರೆ ತುಂಬ ಹೂವುಗಳು ಸಿಗುತ್ತೆ. ಯಾಕೆ ಇಷ್ಟೊಂದು ಕೋಪ ಮಗನೇ? ನನ್ನ ಮಗಂಗೆ ಇವತ್ತು ಬ್ಲೂ ಡೇ, ಹಾಗಾಗಿ ಬ್ಲೂ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ, ಬ್ಲೂ ಡ್ರೆಸ್. ಕಂದ ಚುಚ್ಚುತ್ತೆ, ಗಿಡ ಎಲ್ಲ ಕೀಳ್ಬೇಡ. ಇಲ್ಲಿ ಕೋಪ ಬಂದಿದೆ ಅಂತ ಎಲ್ಲ ಗಿಡದ ಮೇಲೆ ತೋರಿಸಿದ್ರೆ ಹಾಳಾಗೋಗಲ್ವಾ? ಬಾಯ್ ಸಂಭ್ರಮ್, ಬಾಯ್. ಹೋಗ್ತಾರೆ ಪಪ್ಪನೇ ಫಸ್ಟ್, ಅಲ್ಲ ನನ್ನ ಮಗ ಫಸ್ಟ್. ಸಂಭ್ರಮ್ ಫಸ್ಟ್, ಸಂಭ್ರಮ್ ಫಸ್ಟ್, ಸಂಭ್ರಮ್ ಫಸ್ಟ್. ಕೊಡೋ ಗಾಡಿ ತೆಗಿಲಿಕ್ಕಂದ, ಕೀ ಕೊಡಮ್ಮ. ಲೇಟ್ ಆಗಿದೆ, ಕೊಡು ಕೀನ. ಅಲ್ಲಿ ನೋಡಿ ಕ್ಯಾಟ್ ಇದೆ, ಕ್ಯಾಟ್ ಕಂದ ಅಲ್ಲಿ ಕಾರ್ ಹತ್ರ ಅಲ್ಲಿ ಮೇಲೆ ಕೂತಿದೆ. ಅಲ್ಲಿ ಬೈಲಿ ಇಲ್ವಾ, ಅಲ್ಲಿ ನೋಡಿ ಅಲ್ಲಿ ಕೂತಿದೆ ಅಲ್ಲೇ. ಹೋಗ್ಬಿಡ ಹತ್ರ ಹೋಗ್ಬಿಡ, ಕಚ್ಚುತ್ತೆ. ಈ ಕಡೆ ಬಾ, ಅದು ಗಾಯ ಆಗಿದೆ ಅಂತೆ, ಬಾ. ನೋಡು, ಬಾ ಹೋಗ್ಬಿಡ. ಇಲ್ರಿ ಇಲ್ಲಿ ನೋಡಿ, ಇಲ್ಲಿ ಪಪ್ಪ ಹೊರಟ್ರು, ಬಾ. ಇಲ್ಲಿ ಪಪ್ಪ ಹೊರಟ್ರು, ಬಾಯ್. ಹಿಂದೆ ಕುತ್ಕೊಳ್ಳೋದು ಇವಾಗ. ನಂಗೆ ಕಿಚ್ಚಿನೇ ಕೊಟ್ಟಿಲ್ಲ ನೀನು, ಕಿಚ್ಚಿ ಕೊಟ್ಟಿಲ್ಲ. ಕೊಡಮ್ಮ ಇವತ್ತು. ಬಾಯ್ ಕಂದ, ಬಾಯ್. ಇನ್ನು ನನ್ನ ತಮ್ಮ ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ. ಸರಿ, ಊರಿಗೆ ಹೋಗ್ಬೇಕಾದ್ರೆ ಹಾಗೇ ಮನೆಗೆ ಬಂದು ಹೋಗೋ, ಹಾಗೆ ಹೋಗಬೇಡ ಅಂತ ಹೇಳಿದ್ದೆ. ಅವನು ಬಂದಿದ್ದ. ಮುದ್ದನು ನನ್ನ ತಮ್ಮ ಫೋನಲ್ಲಿ ಏನೋ ಮೂವಿ ನೋಡ್ತಾ ಇದ್ದ, ಅದನ್ನು ನೋಡ್ಕೊಂಡು ಆಟ ಆಡ್ತಾ ಇದ್ದ. ಹಾಗೆಯೇ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೆಳ್ಳುಳ್ಳಿ ಕಬಾಬು ಮತ್ತು ಚಿಕನ್ ಸಾಂಬಾರು, ಫಾರಮ್ ಕೋಳಿ ಬರುತ್ತಲ್ಲ ಅದರ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡಿಕೊಂಡು ಹಾಗೆಯೇ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಒಂದು ಕಡೆ ಟೀಗೆ ಇಟ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಏನಂತ ಅಂದರೆ ಅವ್ರ ಮಾಮ ಬೇರೆ ಬಂದಿದ್ರಲ್ವ, ಹೋಮ್ವರ್ಕ್ ಮಾಡು ಅಂತಂದ್ರೂ ಹೋಮ್ವರ್ಕೇ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಇನ್ನು ರಜೆ ಬೇರೆ ಇತ್ತಲ್ವ, ಸರಿ ಹೇಗಿದ್ರು ಮಾಡಿಸ್ಕೊಂಡ್ರೆ ಆಯ್ತು, ಟೈಮ್ ಇದೆ, ಅವನು ಒನ್ ಡೇ ಆರಾಮಾಗಿರ್ಲಿ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು. ಏನದು ಸ್ಪೈಡರ್ ಮ್ಯಾನಾ? ನೀನೇ ಬಿಡಿಸ್ದ್ಯಾ? ಪಪ್ಪ ಬಿಡಿಸ್ಕೊಟ್ರಾ? ನೀನೇನು ಮಾಡ್ತಾ ಇದೀಯಾ? ಡ್ರಾಯಿಂಗ್, ಕಲರ್ ಆಗ್ತಾ ಇದೆಯಾ? ತಲೆ ಇತ್ತು ಮೇಲೆ, ತಲೆ. ವಾವ್, ಸೂಪರ್, ಹಾಕು. ಇನ್ನು ನನ್ನ ಮಗನಿಗೆ ಸ್ಪೈಡರ್ ಮ್ಯಾನು ಮತ್ತು ಸೂಪರ್ ಮ್ಯಾನು ಅಂತಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಡೈಲಿ ಅವ್ರ ಪಪ್ಪ ಡಿಫ್ರೆಂಟ್ ಭಂಗಿಯಲ್ಲಿ ಇರ್ತಕ್ಕಂಥ ಒಂದೊಂದು ಸ್ಪೈಡರ್ ಮ್ಯಾನು ಇಲ್ಲ ಸೂಪರ್ ಮ್ಯಾನು ಅವನಿಗೆ ಬಿಡಿಸ್ಕೊಡ್ಬೇಕು. ಬಿಡಿಸ್ಕೊಡೋವರೆಗೂ ಬಿಡೋದಿಲ್ಲ. ಅದಕ್ಕೆ ಅವ್ನು ಕುತ್ಕೊಂಡು ನೀಟಾಗಿ ಡ್ರಾಯಿಂಗ್ ಆಗ್ತಾನೆ. ಅಷ್ಟರಲ್ಲಿ ಟೀ ಕೂಡ ರೆಡಿ ಆಯಿತು, ಟೀ ಕೊಟ್ಟೆ. ಹಾಗೆ ನನ್ನ ತಮ್ಮ ಸಂಜೆ ಆಗಿತ್ತಲ್ವ, ಸೊ ಹಸಿವಾಗ್ತಾಯಿದೆ, ರಸ್ಕ್ ಕೊಡು ಅಂತ ಅಂದ. ಸರಿ ಅಂತ ಹೇಳ್ಬಿಟ್ಟು ರಸ್ಕ್ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ನನ್ನ ಮಗ ಆಲ್ರೆಡಿ ಹಾಲು ಕುಡಿದು ಕೂತಿದ್ದ. ಅವನಿಗೆ ರಸ್ಕ್ ತಿಂತೀನೋ ಅಂತಂದರೆ ನನಗೆ ರಸ್ಕ್ ಬೇಡ, ಬ್ರೆಡ್ ಕೊಡಿ ಅಂತ ಹೇಳ್ಬಿಟ್ಟು ಬ್ರೆಡ್ ಇಸ್ಕೊಂಡು ತಿಂತಾ ಇದ್ದ. ಇನ್ನು ಚಳಿ ಬೇರೆ ಇದ್ದಿದ್ದರಿಂದ ನನಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ಟೀ ಕುಡಿದೆ. ಇನ್ನು ಮುದ್ದು ನೋಡಿ ಇಲ್ಲಿ ಬ್ರೆಡ್ ಹೇಗೆ ತಿಂತಿದ್ದಾನೆ ಅಂತ, ಸರಿಯಾಗಿ ನೀಟಾಗಿ ತಿನ್ನೋ ಚೆಲ್ದಾಗೆ ಅಂತ ಅಂದರೆ ಎಲ್ಲ ಕಡೆ ಚೆಲ್ಕೊಂಡು ತಿಂತಾ ಇದ್ದ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ. ಇದ್ರ ಸ್ಟೋರಿ ಏನು ಅಂತ ಮುಂದೆ ಹಾಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾನಿಲ್ಲಿ ಒಂದು 2 ಸ್ಪೂನು ಕಡಲೆ ಹಿಟ್ಟು ತೊಗೊಂಡೆ, ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡೆ. ಅವ್ರು ಹೇಗೆ ಹೇಳಿದ್ರು ಅದೇ ರೀತಿ ಮಾಡ್ತಾ ಹೋದೆ. ಬಟ್ ಇದ್ರ ಸ್ಟೋರಿ ಏನಾಯಿತು ಅಂತ ಮುಂದೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ನು ಅದ್ರ ಜೊತೆಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡೆ. ಇನ್ನು ಅದ್ರ ಜೊತೆಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡೆ. ಮತ್ತು ಇನ್ನು ಏನಂತಂದರೆ ಕಬಾಬ್ ಎಲ್ಲ ಮಾಡಬೇಕು ಅಂತ ಅಂದರೆ ಆದಷ್ಟು ಒಂದು 1 ಅವರ್ ಆದ್ರೂ ಮುಂಚೆನೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬೇಗ ಮಿಕ್ಸ್ ಮಾಡ್ತಾಯಿದ್ದೆ. ಇನ್ನು ಅದಕ್ಕೆ ಕಸೂರಿ ಮೇಥಿ, ಸ್ವಲ್ಪ ಮೊಸರನ್ನ ನಾನು ಏನು ಮಾಡಿದೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬಿಟ್ಟೆ. ಅದ್ರ ಜೊತೆಗೆ 1 ಎಗ್ಗು ಕೂಡ ಹಾಕ್ಕೊಂಡೆ. ಇನ್ನು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು 1-2 ಲವಂಗ ಮತ್ತು ಚಕ್ಕೆ, ಇದಿಷ್ಟು, ಸ್ವಲ್ಪ ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು
ಮಿಕ್ಸ್ ಮಾಡಬೇಕಾದ್ರೆ ನಾನು ಏನು ಮಾಡಿಬಿಟ್ಟೆ ಅಂತ ಅಂದರೆ ನೀಟಾಗಿ ಗ್ರೈಂಡ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವಾಟರ್ ಹಾಕೊಂಡೆ. ವಾಟರ್ನ ಸೇರಿಸಬಾರ್ದಿತ್ತು. ಇನ್ನು ಹಸಿಮೆಣ್ಸಿಕಾಯಿನೂ ಕೂಡ ಹಾಕ್ಕೊಂಡಿದ್ದೆ. ಅರಿಶಿನ ಹಾಕಬೇಕಾಗಿತ್ತು, ಅರಿಶಿನ ಹಾಕ್ಕೊಂಡಿರಲಿಲ್ಲ, ಅದೊಂದನ್ನು ಮಿಸ್ ಮಾಡಿದ್ದೆ. ಇನ್ನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಬೆಳ್ಳುಳ್ಳಿ ಕಬಾಬ್ ಮಾಡಬೇಕು, ಹೇಗಿರುತ್ತೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಮೇ ಬಿ ನಾನು ಮಾಡಿದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಅಂದ್ಕೊಂಡೆ. ಮೇ ಬಿ ನಾನು ಅಂದ್ಕೊಂಡಿದ್ದು ಸ್ವಲ್ಪ ಏನಾದರೂ ರುಬ್ಬಬೇಕಾದ್ರೆ ನೀರು ಹಾಕ್ಕೊಂಡಿದ್ರಿಂದ ಏನಾದರೂ ಆಯಿತಾ ಅಂತ. ಫಸ್ಟ್ ಟೈಮ್ ಬೇಯಿಸಿದಾಗ ಏನಂತಂದರೆ ಮಸಾಲನೇ ಹಿಡಿತಾ ಇರಲಿಲ್ಲ, ಎಲ್ಲ ಹಾಗೆಯೇ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇತ್ತು. ಪ್ಲಸ್ ಉಪ್ಪು ಖಾರ ಕಡಿಮೆ ಅನ್ನಿಸ್ತಾ ಇತ್ತು. ಆಮೇಲೆ ಮತ್ತೆ ನಾನೇನು ಮಾಡಿದೆ ಅಂತ ಅಂದರೆ ಅದಕ್ಕೇ ನಾರ್ಮಲಾಗಿ ಏನು ಕಬಾಬ್ ಮಾಡ್ತೀವಿ ಆ ಕಬಾಬ್ ಪೌಡರ್ನ ತರಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ತೆ. ಆವಾಗ ಟೇಸ್ಟ್ ಮಾತ್ರ ಸೂಪರಾಗಿ ಬಂತು. ಇನ್ನು ಅದನ್ನೆಲ್ಲ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದನ್ನೇ ಮರ್ತು ಹೋಗ್ಬಿಟ್ಟೆ. ಇಲ್ಲಿ ಮುದ್ದು ಬೇರೆ ಸ್ವಲ್ಪ ಆಟ ಮಾಡ್ತಾಯಿದ್ದ, ಅವನನ್ನು ಸಮಾಧಾನ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಳೋದು ಮರ್ತೆ. ಇನ್ನು ಅಷ್ಟರಲ್ಲಿ ನಮ್ಮ ಅಕ್ಕವ್ರಿಗೂ ಬರೋದಕ್ಕೆ ಹೇಳಿದ್ದೆ. ಅಕ್ಕ ಅವರು ಬಂದರು. ಅಕ್ಕ ಬಂದುಬಿಟ್ಟು ಸರಿ ನಾನು ಪಾತ್ರೆ ತೊಡ್ಕೊಡ್ತೀನಿ ಅಂತ ಅಲ್ಲೂ ಅಡುಗೆ ಮಾಡ್ತಾಯಿದ್ದೆ. ಅವಳು ಬಂದು ಹೆಲ್ಪ್ ಮಾಡ್ತೀನಿ ಅಂದ್ಲು. ಸರಿ ಬೇಡ ಬಿಡು, ಅಡುಗೆ ನಾನೇ ಮಾಡ್ತೀನಿ ಅಂತ ಅಂದರೆ ಸರಿ ಪಾತ್ರೆ ಏನಾದರೂ ತೊಡ್ಕೊಡ್ತೀನಿ ಇರೋ ಅಂತ ಹೇಳ್ಬಿಟ್ಟು ಅವಳು ಪಾತ್ರೆ ತೊಳಿತಾ ಇದ್ಲು. ಇನ್ನು ಮುದ್ದೆ ತಿರುಗಬೇಕಾದ್ರೆ ಕೈ ತುಂಬ ನೋವು ಬರ್ತಾಯಿತ್ತು. 2 ಮುದ್ದೆ ಈ ರೀತಿ ಮಾಡ್ಕೊಂಡು ಅಭ್ಯಾಸ ಆಗಿ ಒಂದೇ ಸರಿ 4-5 ಮುದ್ದೆನ ಬಾಣಲಿನಲ್ಲಿ ತಿರುಗಬೇಕಾದ್ರೆ ಸ್ವಲ್ಪ ನೋವು ಬರುತ್ತೆ. ಅದೇ ಒಂದು ಪಾತ್ರೆಯಲ್ಲಿ ಮುದ್ದೆ ಕೋಲು ಇಟ್ಕೊಂಡು ತಿರುಗೋದು ಅಂತಂದರೆ ಏನೂ ಅನಿಸೋದಿಲ್ಲ. ಬಾಣಲಿಯಲ್ಲಿ ಒಂದೇ ಕೈಯಲ್ಲಿ ಅದನ್ನು ಫುಲ್ಲು ತಿರುಗಬೇಕಲ್ಲ, ಕೈ ಸಹ ನೋವು ಬರ್ತಾ ಇತ್ತು. ಅದ್ರ ಜೊತೆಗೆ ಹೊಸ ರಾಗಿನ ಮಿಷನ್ಗೆ ಹಾಕಿಸ್ಕೊಬಂದಿದ್ರು. ಮುದ್ದೆ ಕಲ್ಲರ್ ಕೂಡ ಅಷ್ಟೇ ಕೆಂಪುಗೆ ತುಂಬ ಚೆನ್ನಾಗಿತ್ತು. ಅಕ್ಕ ಏನು ಮಾಡ್ತಿದ್ಯಾ ಮುದ್ದು? ಏನು ತಿಂತಿದ್ಯಾ? ಚಾಕಿ ಯಾರು ಕೊಟ್ಟಿದ್ದು? ಫ್ರೆಂಡ್ ಕೊಟ್ಟಿದ್ದು. ಒನ್ ನಿಂಗೆ ಕೊಟ್ಟನಲ್ಲ ನೋಡು. ಇಲ್ಲ ನಾನು ನೋಡು, ಇಲ್ಲ ಅದೇನು ಮುದ್ದು ಆಟ ಸಾಮಾನೆಲ್ಲ ಹಂಗರ್ವಿದ್ಯಾ? ಏನು ಮಾಡ್ತಿದ್ಯಾ? ಇನ್ನು ಎಲ್ಲರೂ ಕಬಾಬ್ ತಿಂದು ಕೂತ್ಕೊಂಡ್ವಿ. ಇನ್ನು ಉಮೇಶ್ ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆ ಎಲ್ಲ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿದೆ. ಇನ್ನು ಕಬಾಬ್ ಹೇಗೆ ಅಂತ ಅಂದರೆ ಎಲ್ಲ ಒಂದು ರೌಂಡ್ಗೆ ಫುಲ್ಲು ಖಾಲಿ ಆಗಿತ್ತು. ಇನ್ನು ಉಮೇಶ್ಗೆ ಅಂತ ಹೇಳ್ಬಿಟ್ಟು ಒಂದು 4 ಪೀಸ್ ಹಾಗೇ ಎತ್ತಿಟ್ಟಿದ್ದೆ ಅಷ್ಟೇ. ಇನ್ನು ಉಮೇಶ್ ಕೂಡ ಬಂದರು. ಅವರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಸರಿ ಎಲ್ರಿಗೂ ಊಟಕ್ಕೆ ಬಡಿಸೋಣ ಅಂತ ಹೇಳ್ಬಿಟ್ಟು ಅಕ್ಕ ಎಲ್ಲ ತೊಗೊಂಡು ಬಂದು ಇಡ್ತಾ ಇಲ್ಲ. ಸರಿ ನಾನು ಕೂಡ ಬಡಿಸೋಣ ಅಂತ ಹೇಳ್ಬಿಟ್ಟು ಬಡಿಸ್ತಾ ಇದ್ದೆ. ನಾವು ಹೇಗೆ ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಇದೇ ರೀತಿ ನೆಲದಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಹೇಗೆ ಅಂತಂದರೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ತುಂಬ ಜನಗಳು ನಾವು 4 ಜನ ಹೆಣ್ಮಕ್ಳು, ಇನ್ನು ನನ್ನ ತಮ್ಮ ಒಟ್ಟು 5 ಜನ ಮಕ್ಕಳು, ಇನ್ನು ಮನೆಯಲ್ಲಿ ಅಳಿದಿರು ಮೊಮ್ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡಾಗ ತುಂಬ ಜನ ಆಗ್ತೀವಿ. ಆವಾಗ ಏನು ಮಾಡ್ತೀವಿ ಅಂತಂದರೆ ಏನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ತೊಗೊಂಡು ಬಂದು ಹೀಗೆ ಮಧ್ಯದಲ್ಲಿ ಇಟ್ಕೊಂಡು ಎಲ್ಲರೂ ಸುತ್ತ ಕೂತ್ಕೊಂಡು ಇನ್ನು ಕೈ ತೊಳೆಯೋದಕ್ಕೆ ನೀರು, ಕುಡಿಯೋ ನೀರು ಎಲ್ಲದನ್ನು ಇಟ್ಕೊಂಡು ಒಟ್ಟಿಗೆ ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಇದು ಎಲ್ಲರೂ ಸೇರಿಕೊಂಡಾಗ ನಾವು ರೆಗ್ಯುಲರಾಗಿ ಹೀಗೇ ಫಾಲೋ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನೋ ಒಂದು ರೀತಿ ಖುಷಿನೂ ಕೂಡ ಆಗುತ್ತೆ. ಎಲ್ಲರೂ ಅದು ಇದು ಮಾತಾಡ್ಕೊಂಡಾಗೇ ಊಟ ಮಾಡ್ತಾ ಇರ್ತೀವಿ. ಇನ್ನು ಮುದ್ದುಗೂ ಕೂಡ ನಾನು ಬೇಗನೆ ಊಟ ಮಾಡಿಸಿದ್ದೆ. ಅವನು ಊಟ ಮಾಡ್ಕೊತಿದ್ದ, ಹಾಗಾಗಿ ಅವನು ಈ ಜೊತೆಯಲ್ಲಿ ಕೂತ್ಕೊಂಡೇನು ಊಟ ಮಾಡ್ತಿರ್ಲಿಲ್ಲ. ಅವ್ನು ಸುಮ್ಮನೆ ಆಗ ಸುತ್ತ ನೋಡ್ತಾ ಇರ್ತಾನೆ. ಮತ್ತು ಈರುಳ್ಳಿ ಸೌತೆಕಾಯಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ಎಲ್ರಿಗೂ ಸರ್ವ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾನೆ. ಇನ್ನೇನು ಎಲ್ರಿಗೂ ಬಡಿಸಿ ನಾನು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ವಾಶ್ರೂಮ್ ಅಂತ ಅಂದ. ಸಾಮಾನ್ಯವಾಗಿ ಮಕ್ಕಳೇ ಹೀಗೆ ನಾನು ಚಿಕ್ಕದ್ರಿಂದ ಅಬ್ಸರ್ವ್ ಮಾಡಿದ್ದೀನಿ. ಇನ್ನು ಎಲ್ಲರೂ ಹೇಳೋರು ಅಷ್ಟೇ, ಅಮ್ಮಂದ್ರು ಊಟಕ್ಕೆ ಕೂತ್ಕೋಬೇಕಾದ್ರೇ ಮಕ್ಕಳು ವಾಶ್ರೂಮ್ಗೆ ಹೋಗೋದು ಅಂತ ಹೇಳ್ಬಿಟ್ಟು. ಸರಿ ನಾನು ಬೇರೆ ವಾಶ್ರೂಮ್ಗೆ ಹೋದ್ನಲ್ಲ, ಇನ್ನು ಅವನಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗೇ ಬಂದು ಕೂತ್ಕೊಂಡೆ. ಇನ್ನು ಊಟಕ್ಕೆ ಈ ಚಳಿನಲ್ಲಿ ಬಿಸಿ ಬಿಸಿ ಮುದ್ದೆ, ಮೊಟ್ಟೆ ಕೋಳಿ ಸಾಂಬಾರು, ಅನ್ನ, ಇನ್ನು ಕಬಾಬ್ ಅಂತೂ ಮುಂಚೆನೇ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಇನ್ನು ನಾನು ಬಂದು ಊಟ ಎಲ್ಲ ಮುಗಿಸಿ ತಟ್ಟೆ ಎಲ್ಲ ಎತ್ತಿದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕವ್ರೂ ಕೂಡ ಹೊರಟ್ರು. ಇನ್ನು ನಮ್ಮ ಅಕ್ಕನ ಮಗಳು ಇವಾಗ 10th, ಅವಳದು ICSE ಸಿಲೆಬಸ್ ಬೇರೆ ಆಗಿರೋದ್ರಿಂದ ಓದೋದು ತುಂಬ ಇರುತ್ತೆ. ಸರಿ ಮನೆಗೆ ಹೋಗಿ ಸ್ವಲ್ಪ ಅವಳು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟ್ರು. ಬಾಯ್ ಬಾರ ಒಳಗೆ ಬಾರ, ಬಾಯ್ ಮಾಡು. ಕ್ಯಾಟ್ ಅಲ್ಲೇ ಇದೆ ನೋಡು, ನಿನ್ನೆ ನೋಡು ಅದ್ರ ಕಣ್ಣು ನೋಡು. ಏಯ್ ಬೀಳ್ತೀಯ, ಐಸ್ ನೋಡೋದ್ರದ್ದು ಹೆಂಗೆ ಕಾಣ್ತೈತೆ ಐಸು, ಕ್ಯಾಟ್ದು ಐಸ್ ನೋಡು. ಬಾಯ್ ಚಿಂಟು.
ಬೇಡ ಒಳಗೆ ಮಮ್ಮ ಹೊಡಿತಾರೆ. ಅಲ್ಲಿ ದೊಡ್ಡಪ್ಪ ಬಾಯಿ ಇಡ್ತಿದ್ದಾರೆ, ಬಾಯಿ ಮಾಡು. ನನ್ನ ಮಗ ಹೇಗೆ ಅಂತ ಅಂದರೆ ಅನಿಮಲ್ಸ್ ಅಂತ ಅಂದ್ರೆ ಅವನಿಗೆ ತುಂಬ ಇಷ್ಟ. ಈ ನಾಯಿಗಳು, ಬೆಕ್ಕುಗಳು ಏನನ್ನೇ ನೋಡಲಿ, ಅವ್ನು ಏನೇ ತಿಂತಾ ಇರಲಿ, ಅವ್ನು ತಿನ್ನೋದನ್ನು ಬಿಟ್ಟು ತೊಗೊಂಡೋಗಿ ಅದಕ್ಕೆ ಕೊಡ್ತಾನೆ. ಈ ಬೆಕ್ಕುಗೂ ಅಷ್ಟೇ ಡೈಲಿ ಬಿಸ್ಕೆಟು ಬ್ರೆಡ್ಡು ಎಲ್ಲ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾನೆ. ಅದು ಕರೆಕ್ಟಾಗಿ ಬೆಳಿಗ್ಗೆ ತಿಂಡಿ ಟೈಮು, ಊಟದ ಟೈಮು ಈಗಾಯಿತು ಅಂತ ಅಂದರೆ ಸಾಕು, ಬಂದುಬಿಟ್ಟು ನೋಡಿ ಹೇಗೆ ಅವನನ್ನೇ ನೋಡ್ಕೊಂಡು ನಿಂತಿದೆ. ಇವಾಗ ಒಳಗಡೆ ಹೋಗ್ಬಿಟ್ಟು ಮತ್ತೆ ಬ್ರೆಡ್ ತೊಗೊಂಡು ಬಂದು ಕೊಟ್ಟ. ಅದು ಬ್ರೆಡ್ ತಿಂತಾ ಇರಲಿಲ್ಲಮ್ಮ. ಯಾಕೆ ಅಂತ ಅಂದರೆ ಅವನು ನೈಟು ಕಬಾಬ್ ಕೊಟ್ಟಿದ್ದ, ಆ ಕಬಾಬ್ನ ತಿಂದ್ಬಿಟ್ಟಿತ್ತಲ್ಲ, ಹಾಗಾಗಿ ಅದು ಬ್ರೆಡ್ ತಿಂತಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದ, ಮಮ್ಮ ಬೆಳ್ಳುಳ್ಳಿ ಕಬಾಬ್ ಕೊಡಿ, ಬೆಳ್ಳುಳ್ಳಿ ಕಬಾಬ್ ಹಾಕ್ತೀನಿ, ಹಾಗಾದರೆ ಅದು ತಿನ್ನುತ್ತೆ ಅಂತ ಹೇಳ್ತಾ ಇದ್ದ. ಸೊ ಖಾಲಿಯಾಗಿದೆ ಮಗನೇ, ಇಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಕೊಡುವಂತೆ ಬಿಡು ಅಂತ ಹೇಳಿದೆ.